ನರಕ ಹೇಗಿದೆ? ನರಕದಲ್ಲಿ ಶಿಕ್ಷೆ ಯಾವ ರೀತಿ ಇರುತ್ತೆ? ನರಕದ ಬಗ್ಗೆ ತಿಳಿಯಬೇಕಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಎಲ್ಲ ಧರ್ಮದಲ್ಲಿಯೂ ಸ್ವರ್ಗ ನರಕದ ಬಗ್ಗೆ ಹೇಳಲಾಗಿದೆ. ಆದರೆ ಅದು ಯಾವ ರೀತಿ ಇದೆ ಎಂದು ಸರಿಯಾಗಿ ನಮ್ಮಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಾನು ನರಕ ಹೇಗಿರುತ್ತೆ ಎಂಬುದನ್ನು ವಿವರಿಸುತ್ತೇನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಂಗಳೂರು ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಭೂಮಿಯಲ್ಲಿರುವ ಸರ್ವ ಬೆಂಕಿಗಳನ್ನು ಒಟ್ಟುಗೂಡಿಸಿದರು ನರಕದ ಬೆಂಕಿಗೆ 70ರಲ್ಲಿ 1 ಮಾತ್ರವಾಗಿರುತ್ತೆ ಈ ಭೂಮಿಯ ಬೆಂಕಿ. ಹಾಗಾದರೆ ಒಮ್ಮೆ ಆಲೋಚಿಸಿ, ನರಕದ ಬೆಂಕಿ ಹೇಗಿರಬಹುದು? ನೀವು ಎನಿಸಿದ್ದೀರಾ, ನಮ್ಮ ಒಲೆಯಲ್ಲಿ ಗ್ಯಾಸಲ್ಲಿ ಉರಿಯುವ ಬೆಂಕಿ ಅಲ್ವಾ? ಅಲ್ಲ, ಇದು ಮಾತ್ರ ಅಲ್ಲ ಹೇಳಿದ್ದು. ಈ ಭೂಮಿಯಲ್ಲಿರುವ ಸರ್ವ ಬೆಂಕಿಗಳು, ಅದರಲ್ಲಿ ನೀವು ಸೂರ್ಯನನ್ನು ಸೇರಿಸಿ, ಅದೇ ರೀತಿ ಸರ್ವ ಗ್ಯಾಸ್, ಒಲೆಯ ಬೆಂಕಿ, ಸರ್ವ ಬೆಂಕಿಗಳು, ಈ ಭೂಮಂಡಲದಲ್ಲಿರುವ ಸರ್ವ ಬೆಂಕಿಗಳನ್ನು ಒಟ್ಟುಗೂಡಿಸಿದರೆ ನರಕದ ಬೆಂಕಿಯಲ್ಲಿ 70ರಲ್ಲಿ 1 ಮಾತ್ರವಾಗಿರುತ್ತೆ ಈ ಭೂಮಿಯ ಬೆಂಕಿ. ಅಂತಹ ಒಂದು ಬೆಂಕಿಯ ಲೋಕವಾಗಿದೆ ನರಕ. ನರಕದ 1ನೆಯ ಹೆಸರು ಜಹನ್ನಂ ಎಂದಾಗಿದೆ. ಬೆಂಕಿಯು ಮನುಷ್ಯರ ಮುಖಕ್ಕೆ ಹೊತ್ತಿ ಹುರಿದು ಮುಖದ ಮಾಂಸವನ್ನು ಎಳೆದು ತೆಗೆಯುತ್ತದೆ. ವಲ ಎಂಬ ಹೆಸರು ಇದೆ ನರಕಕ್ಕೆ. ಮನುಷ್ಯರ ಕೈಗಳನ್ನು ಕಾಲುಗಳನ್ನು ತಿಂದು ತೆಗೆಯುವ ನರಕ. ನರಕವಾಸಿಗಳಿಗೆ ಕುಡಿಯಲು ಕೊಡುವ ನೀರು ಹೇಗಿರುತ್ತೆ ಅಂದರೆ, ಬಿಸಿಯಿಂದ ಕುದಿಯುವ ನೀರನ್ನಾಗಿದೆ ಅವರಿಗೆ ಕುಡಿಯಲು ಕೊಡುವುದು. ನರಕದ ಹತ್ತಿರ ನಿಂತುಕೊಂಡು ಮಾಲಿಕ್ ಅಲೈಹಿಸ್ಸಲಾಂ ಕರೆದು ಹೇಳುತ್ತಾರೆ, ನರಕವೇ ಎದ್ದೇಳು. ಆಗ ನರಕ ಎದ್ದೇಳುತ್ತದೆ. ನರಕಕ್ಕೆ 4 ಕಾಲುಗಳಿವೆ. ಒಂದು ಕಾಲಿನಿಂದ ಇನ್ನೊಂದು ಕಾಲಿನ ನಡುವೆ ಇರುವ ದೂರ 1000 ವರ್ಷವಾಗಿದೆ. ಅಂದರೆ ಒಂದೊಳ್ಳೆಯ ಅತಿ ವೇಗದಲ್ಲಿ ಓಡುವ ಒಂದು ಕುದುರೆ ಮೇಲೆ ಕುಳಿತು ಇನ್ನೊಂದು ಕಾಲಿನ ಹತ್ತಿರ ಹೋಗುವುದಾದರೆ 1000 ವರ್ಷ ಬೇಕಾಗುತ್ತದೆ. 1000 ವರ್ಷ ಯಾತ್ರೆ ಮಾಡಬೇಕಾಗುತ್ತದೆ, ಅಷ್ಟು ದೂರವಿದೆ. ನರಕಕ್ಕೆ ಒಟ್ಟು 4 ಕಾಲುಗಳಿವೆ. 4 ಕಾಲುಗಳ ಸುತ್ತ ಹೋಗಬೇಕಾದರೆ ಒಟ್ಟು 4000 ವರ್ಷಗಳು ಯಾತ್ರೆ ಮಾಡಬೇಕು, ಅಷ್ಟು ದೂರವಿದೆ. ನರಕಕ್ಕೆ 30,000 ತಲೆಗಳಿವೆ. ಒಂದೊಂದು ತಲೆಯಲ್ಲೂ 30,000 ಬಾಯಿಗಳಿವೆ. ಒಂದೊಂದು ಬಾಯಿಯಲ್ಲೂ 30,000 ಹಲ್ಲುಗಳಿವೆ. 2 ತುಟಿಗಳಿವೆ. ಮೇಲಿನ ತುಟಿಯಲ್ಲಿ ಸಾವಿರಾರು ಸಂಕೋಲೆಗಳನ್ನು ಹಾಕಲಾಗಿದೆ. ಒಂದೊಂದು ಸಂಕಲೆಗಳಲ್ಲಿ 70,000 ಮಲಕುಗಳು ನರಕವನ್ನು ಎಳೆಯುತ್ತಿರುತ್ತಾರೆ. ಜಹನ್ನಂ ಎಂಬ ನರಕ ಉಕ್ಕಿ ಹರಿಯುತ್ತದೆ. ನರಕದಲ್ಲಿ 2 ವಿಧದ ಶಿಕ್ಷೆಗಳಿವೆ. ಒಂದು, ಮನುಷ್ಯನನ್ನು ಬಿಸಿಯಿಂದ ಶಿಕ್ಷಿಸಲಾಗುತ್ತದೆ. ಇನ್ನೊಂದು, ಅತಿಯಾದ ಚಳಿಯಿಂದ ಶಿಕ್ಷಿಸಲಾಗುತ್ತದೆ. ನರಕದಲ್ಲಿ ಧರಿಸಲು ನೀಡುವ ವಸ್ತ್ರಗಳು ಹೇಗಿರುತ್ತೆ ಅಂದರೆ, ನರಕವಾಸಿಗಳಿಗೆ ಬೆಂಕಿಯಿಂದಿರುವ ವಸ್ತ್ರಗಳನ್ನು ಧರಿಸಲು ಕೊಡಲಾಗುತ್ತದೆ. ಅಲ್ಲಿನ ಗಾಳಿ ಕೂಡ ಬಿಸಿಯಾಗಿದೆ. ನರಕದಲ್ಲಿ ಒಂದು ಗಾಳಿ ಇದೆ, ಅದು ಬೆಂಕಿಯ ಗಾಳಿಯಾಗಿದೆ. ನರಕವನ್ನು ಅಲ್ಲಾಹನು 1000 ವರ್ಷ ನಿರಂತರವಾಗಿ ಹೊತ್ತಿಸಿದನು. ನರಕವು ಭಯಂಕರ ಕೆಂಪು ಬಣ್ಣಕ್ಕೆ ತಿರುಗಿತು. ಮತ್ತೆಯೂ 1000 ವರ್ಷ ಅಲ್ಲಾಹನು ನರಕವನ್ನು ಹೊತ್ತಿಸಿದನು. ಕೆಂಪು ಬಣ್ಣದಲ್ಲಿದ್ದ ನರಕದ ಬಣ್ಣ ಬದಲಾಯಿತು. ನರಕ ಬಿಳಿ ಬಣ್ಣಕ್ಕೆ ತಿರುಗಿತು. ಭಯಂಕರ ಬಿಳಿ ಬಣ್ಣವಾಯಿತು, ಭಯಂಕರ ಬಿಸಿಯಾಯಿತು. ಮತ್ತೆಯೂ ಅಲ್ಲಾಹು ನರಕವನ್ನು 1000 ವರ್ಷಗಳ ಕಾಲ ಹೊತ್ತಿಸಿದನು. ಆಗ ನರಕವು ಭಯಂಕರವಾದ ಕಪ್ಪು ಬಣ್ಣಕ್ಕೆ ತಿರುಗಿತು. 3000 ವರ್ಷಗಳು ನಿರಂತರವಾಗಿ ನರಕದಲ್ಲಿ ಬೆಂಕಿ ಹೊತ್ತಿ ಹುರಿದಾಗ ನರಕವು ಕಪ್ಪು ಬಣ್ಣಕ್ಕೆ ತಿರುಗಿತು. ವೀಕ್ಷಕರೇ, ಇನ್ನೂ ಕೂಡ ತುಂಬ ಇದೆ. ಅದನ್ನು ನಾನು ಭಾಗ 2ರಲ್ಲಿ ವಿವರಿಸುತ್ತೇನೆ. ಇವತ್ತಿನ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ.